ಆಹಾ ನೋಡಿ ಎಷ್ಟು ಈಸಿಯಾಗಿ ಬಂತು ನೋಡ್ರಿ. ಅನ್ನಪೂರ್ಣೇಶ್ವರಿ ದೇವಿ ಇದ್ದಂಗೆ ಕೈ ಮುಗಿಬೇಕು ಅನ್ಸುತ್ತೆ, ಅಷ್ಟು ಅದ್ಭುತ ರೀ ರುಚಿ. ಅಕ್ಕಿ ಇಡ್ಲಿ ಅಂತೂ ಗೊತ್ತಿರುತ್ತೆ ನಮಗೆ. ರಾಗಿ ಇಡ್ಲಿ ಕೂಡ ಎಷ್ಟು ಟೇಸ್ಟಿ. ಒಂದೊಂದು ಹೋಟ್ಲು ಒಂದೊಂದು ಪದ್ಧತಿ. ಇಲ್ಲಿಯ ಪದ್ಧತಿ ನೋಡಿ, ನೋಡಿ ಹೇಗಿದೆ ಹೀರೆಕಾಯಿ ಹೀರು ಬಿಡೋದೇ ಈಗ ರುಚಿನ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. NTI ಲೇಔಟ್ ಇದು. ಈಗ ನೀವು ನೋಡಿರ್ಬೋದು, ಇದು ಒಂದು ಸರ್ಕಲ್. NTI ಲೇಔಟ್ ಫೇಸ್ 2 ಅಲ್ಲಿ ಇದು ಒಂದು ಎಲ್ಲ ಈ ಫುಡ್ ಕಾರ್ಟು, ಸಣ್ಣ ಸಣ್ಣ ಹೋಟ್ಲು, ಅದ್ಭುತ ತಿಂಡಿ ಮನೆಗಳು, ಇದರದ್ದು ಒಂದು ಹಬ್ಬ ಆಗ್ಬಿಟ್ಟಿದೆ ಈ ಸರ್ಕಲಲ್ಲಿ. ನಾನು ನಿಂತಿರೋ ಜಾಗದಿಂದ ಎದುರುಗಡೆನೇ ಕಾಮಡೌನ್ ಕೆಫೆ ನಿಮ್ಗೆ ಗೊತ್ತಿದೆ. ಸೊ ಅಲ್ಲಿಂದ ಬಂದು ಈ NTI ಫೇಸ್ 2 ಅಲ್ಲಿ ಈ ಸರ್ಕಲಲ್ಲಿ ಲೆಫ್ಟ್ ಟರ್ನ್ ಮಾಡಿದರೆ ಸ್ಟ್ರೇಟ್ ಹೋದರೆ ಬಲಗಡೆಗೆ ತೃಪ್ತಿ ತಿಂಡಿ ಅಂತ ನಾವು ಭಾಳ ಕೇಳ್ಬಿಟ್ಟಿದ್ದೀವಿ. ಅದ್ಭುತ ತೃಪ್ತಿ ಕೊಡೋ ತಿಂಡಿ ಅಂತ. ಬನ್ನಿ ಸ್ವಲ್ಪ ಅದನ್ನು ನೋಡ್ಬಿಡೋಣ ಯಾವ ರೀತಿ ಇರುತ್ತೆ ಆ ತೃಪ್ತಿ ಕೊಡೋ ತಿಂಡಿ. ಆ ತಿಂಡಿ ನಿಜವಾಗ್ಲೂ ತೃಪ್ತಿ ಕೊಟ್ಟಿದ್ದೆ ಆದರೆ ರೆಸಿಪಿ ಬಗ್ಗೆ ಮಾತಾಡೋಣ. ಬನ್ನಿ. ಇದೆ ತೃಪ್ತಿ ತಿಂಡಿ. ನಿಮಗೆ ತೃಪ್ತಿ ಕೊಡುವ ತಿಂಡಿ ಸಿಗುತ್ತೆ ಅಂತ ಹೇಳಿದ್ನಲ್ಲ, ಅದೇ ಇದು. ಭಾಳ ಖುಷಿಯಾಗೋ ವಿಚಾರ ಅಂದರೆ ಈ ಒಂದು ಏರಿಯಾ ಒಂದು 5 ವರ್ಷ ಹಿಂದೆ ಏನೂ ಇದ್ದಿಲ್ಲ. ಇಲ್ಲಿ ಹೋಟೆಲ್ಸ್ ಇಲ್ಲ, ಯಾವುದೇ ಒಂದು ತಿಂಡಿ ಮನೆ ಇಲ್ಲ. ಎಡವಿದ್ರೆ ಒಂದು ಹೋಟ್ಲು, ಇನ್ನೂ ಸ್ವಲ್ಪ ಎಡವಿದ್ರೆ ಒಂದು ಫುಡ್ ಕಾರ್ಟು. ಅದ್ಭುತ. ನಿಮಗೆ ತಿಂಡಿ ತೀರ್ಥಗಳಿಗೆ ಕೊರತೆನೇ ಇಲ್ಲ. ಒಳಗೋಗ್ಬಿಡೋಣ ಬನ್ನಿ. ಸರ್ ನಮಸ್ಕಾರ. ನಾವು ತೃಪ್ತಿ ತಿಂಡಿ ಬಗ್ಗೆ ಭಾಳ ಕೇಳ್ಕೊಂಡು ಬಂದ್ಬಿಟ್ವಿ. ಮಾತಾಡ್ಬೋದಾ? ತಿಂಡಿಯಲ್ಲಿ ತೃಪ್ತಿ ಇರಬೇಕು, ಹೆಸರು ತಕ್ಕಂಗಿದೆ ನಿಮ್ಮ ಹೋಟ್ಲು. ನಮಗೆ ಫಸ್ಟು ನಿಮ್ಮ ಮಾಲೀಕರ ಹತ್ರ ಮಾತಾಡಬೇಕು, ಅವ್ರು ಮಾತಾಡೋಣ. ಬಟ್ ಇವಾಗ ನಿಮ್ಮ ಹೆಸರು? ನನ್ನ ಹೆಸರು ಫ್ರಾನ್ಸಿಸ್ ಅಂತ ಸರ್. ರಾಜಶೇಖರ್. ಫ್ರಾನ್ಸಿಸ್ ಅವರೇ, ನಿಮ್ಮ ಹೋಟ್ಲಲ್ಲಿ ನಮಗೆ ರುಚಿಕರವಾಗಿ ಏನು ಸಿಗುತ್ತೆ ಇವಾಗ? ಸರ್ ನಮ್ಮ ಹತ್ರ ರಾಗಿ ಇಡ್ಲಿ ಇದೆ, ಪುಡಿ ಇಡ್ಲಿ ಇದೆ, ಬಟನ್ ಇಡ್ಲಿ ಇದೆ, ದೋಸೆ ಇದೆ, ಬಜ್ಜಿ ಇದೆ, ಹೀರೆಕಾಯಿ ಬಜ್ಜಿ ಇದೆ, ಬಳೆಕಾಯಿ ಬಜ್ಜಿ ಎಲ್ಲ ಇದೆ, ಗೋಲಿ ಬಜ್ಜಿ ಸ್ಪೆಷಲ್. ನಾವು ಒಂದು ಕೆಲಸ ಮಾಡ್ತೀನಿ, ನಿಮ್ದು ಮೆನು ಕೊಡಿ. ಓಕೆ ಸರ್. ಓಕೆ, ಸೆಲೆಕ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ, ಆಯ್ತು. ವೀಕ್ಷಕರಿಗೂ ಹೇಳ್ತೀನಿ. ಸೊ ಅದು ನಮಗೆ ತೃಪ್ತಿ ಕೊಟ್ಟರೆ, ಓಕೆ, ನಮ್ದು ಚಾನಲ್ ಗೊತ್ತಲ್ಲ, ಅದು ನಾವು ಮನೆ ಮೇಲೆ ತೋರಿಸೋಣ. ಇನ್ನೊಂದು ಚಾನಲ್ ಇದೆ, ಅದನ್ನ ರೆಸಿಪಿ ತೋರಿಸ್ತೀವಿ. ಮುಂದಿನ ವಾರ ಬಂದು ತೋರಿಸೋಣ. ಓಕೆ ಸರ್. ಮಾಲೀಕರ ಹೆಸರು? ವಿನಿತ್ ಬಾಲಕೃಷ್ಣ ಅಂತ. ಅವ್ರ ನಂಬರ್ ಸಿಗುತ್ತೆ? ಸಿಗುತ್ತೆ. ನಂಬರ್ ಕೊಡಿ ಸರ್, ಮಾತಾಡ್ತೀನಿ. ಓಕೆ, ಫಸ್ಟು ನಾವು ಟೇಸ್ಟ್ ಮಾಡ್ಬಿಡೋಣ. ಓಕೆ ಸರ್. ವೀಕ್ಷಕರೇ, ಇವಾಗ ಇವೆಲ್ಲ ಇದ್ದಾವೆ. ನನಗೆ ಭಾಳ ಇದು ಆಸಕ್ತಿ ಮೂಡ್ತಿರೋದು ಈ ಗೀ ಪುಡಿ ಇಡ್ಲಿ. ಮೈಸೂರೇ, ಒಂದು ಗೀ ಪುಡಿ ಇಡ್ಲಿ, ಒಂದು ರಾಗಿ ಇಡ್ಲಿ, ಒಂದು ಹೀರೆಕಾಯಿ ಬಜ್ಜಿ, ಅಷ್ಟು ಕೊಡಿ ಸಾಕು ಇವಾಗ. ರಾಗಿ ಇಡ್ಲಿಗೆ ಸಾತಿ ಅಂದರೆ ಜೋಡಿಯಾಗಿ ನಮಗೆ ಇಲ್ಲಿ ಒಂದು ವೆಜಿಟಬಲ್ ಸಾಗು, ಹಾಗೆ ಕಾಯಿ ಚಟ್ನಿ ಇರಲಿ. ಅದು ಫಸ್ಟು ನಮಗೆ ಇದನ್ನು ನಿಮಗೆ ಕಟ್ ಮಾಡಿ ತೋರಿಸ್ಬೇಕು. ನೋಡಿ ಎಷ್ಟು ಈಸಿಯಾಗಿ ಬಂತು ನೋಡ್ರಿ. ತೃಪ್ತಿ ತಿಂಡಿ ಎಷ್ಟು ತೃಪ್ತಿ ಕೊಡುತ್ತೆ ರಾಗಿ ಇಡ್ಲಿ ಇದು. ಬಾ, ಸ್ವಲ್ಪ ವೆಜಿಟಬಲ್ ಸಾಗು ಒಟ್ಟಿಗೆ. ಅನ್ನಪೂರ್ಣೇಶ್ವರಿ ದೇವಿ ಇದ್ದಂಗೆ ಕೈ ಮುಗಿಬೇಕು ಅನ್ಸುತ್ತೆ, ಅಷ್ಟು ಅದ್ಭುತ ರೀ ರುಚಿ. ಅಕ್ಕಿ ಇಡ್ಲಿ ಅಂತೂ ಗೊತ್ತಿರುತ್ತೆ ನಮಗೆ. ರಾಗಿ ಇಡ್ಲಿ ಕೂಡ ಎಷ್ಟು ಟೇಸ್ಟಿ. ಈ ರಾಗಿಯಿಂದ ಮಾಡಿದಂಥ ಮೂಗು ಮುರಿಯೋದೇ ಬೇಡ, ಅಷ್ಟು ಅದ್ಭುತವಾಗಿದೆ. ಗೋಡಂಬಿನೂ ಸಿಗುತ್ತೆ, ಕಡಲೆಬೇಳೆ, ಉದ್ದಿನಬೇಳೆ. ಅದ್ಭುತ ರೀ, ಅದ್ಭುತ. ಸಾಗುನೂ ಚೆನ್ನಾಗಿದೆ, ಚಟ್ನಿನೂ ಚೆನ್ನಾಗಿದೆ. ತೃಪ್ತಿ ತಿಂಡಿಯಲ್ಲಿ ಇದು ತೃಪ್ತಿ ಕೊಡೋ ತಿಂಡಿನೇ. ಈ ಹೋಟ್ಲಿಗೆ ಬಂದು ರೆಸಿಪಿ ಶೂಟ್ ಮಾಡಲೇಬೇಕು, ನಮ್ಮ ಮನೆ ರಸೂಡ ಚಾನಲ್ಗೆ ಅಂತ. ಇದು ರೆಸಿಪಿ ಬೇಕೇ ಬೇಕು. ಸೊ ಇದನ್ನು ಪಾಸ್ ಮಾಡಿಬಿಟ್ಟು ಮಾಲೀಕರಾದ ವಿನೀತ್ ಅವ್ರಿಗೆ ಹೇಳ್ಬಿಡ್ತೀನಿ. ನೆಕ್ಸ್ಟ್ ಇನ್ನೊಂದು ತೊಗೊಳ್ಳೋಣ, ಬರುತ್ತೆ. ಥ್ಯಾಂಕ್ ಯು ಸರ್. ನೋಡಿರಿ, ಒಂದೊಂದು ಹೋಟ್ಲು ಒಂದೊಂದು ಪದ್ಧತಿ. ಇಲ್ಲಿಯ ಪದ್ಧತಿ ನೋಡಿ, ಟ್ರಯಾಂಗಲ್ ಆಗಿ ಒಂದು ಪೀಝಾ ಕಟ್ ಮಾಡ್ತಾರಲ್ಲ ಹಂಗೆ ಮಾಡಿದ್ದಾರೆ. ಸ್ಲೈಸಸ್ ಸಿಗೋ ಒಂದು ಪುಡಿ ಇಡ್ಲಿ. ಸೊ ಒಂದು ಸ್ಲೈಸನ್ನು ನಾವು ಎತ್ತಿಬಿಟ್ಟು ನೋಡೋಣ. ಬಾಬಾ ತುಪ್ಪ ಹಾಗೆ ಒಳಗೆ ಹಿಂಗೆ ಹೀರ್ಕೊಂಡ್ಬಿಟ್ಟಿದೆ ಇಡ್ಲಿ. ಆ ತುಪ್ಪದಲ್ಲಿ ಮಿಂದು ಎದ್ದು ಬಿಟ್ಟಿದೆ ಪುಡಿ. ಇನ್ನು ಇಡ್ಲಿ ಬಿಡಿ ಯಾವ ಥರ ಇರುತ್ತೆ ಅಂತ ಈಗಲೇ ಗೋಚರ ಆಗ್ತದೆ ನಮಗೆ ಮನಸ್ಸಿಗೆ. ಸೂಪರಾಗಿ ಕಾಣ್ತಾ ಇದೆ. ಟೇಸ್ಟ್ ಮಾಡೋಣ. ಕಾಯಿ ಚಟ್ನಿ ಇದೆ, ಬಟ್ ಇಲ್ಲಿ ಇದು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂದರೆ ಇದು ನೋಡಿದರೆ ಹಂಗೆ ಗುಳುಮ್ ಅನ್ಸ್ಬೇಕು. ಬಾ ಇದು ಸರಿಯಾಗಿದೆ.
ಬಾ ಹೆಸರಿಗೆ ತಕ್ಕಂಗಿದೆ. ಇವಾಗ ನಮಗೆ ಒಂದು ತಟ್ಟೆ ಇಡ್ಲಿಗೆ ಒಂದು ಸಿಗ್ನೇಚರ್ ಹೆಸರು ಬಂದ್ಬಿಟ್ಟಿದೆ. ಯಾವುದು? ಬಿಡದಿ ತಟ್ಟೆ ಇಡ್ಲಿನೇ ಬೆಸ್ಟ್ ಅಂತ. ಯಾಕ್ರಿ? ಇಂಥ ಒಂದು ಹೋಟ್ಲ್ ಸಹಕಾರನಗರದಲ್ಲಿದೆ. ಅಲ್ಲಿ ಅದರಷ್ಟೇ ಮೃದು, ಅದರಷ್ಟೇ ಟೇಸ್ಟಿ, ಅದರಷ್ಟೇ ಫ್ರೆಶ್ಶು ಸಿಗುತ್ತೆ ಅಂದರೆ ನಂಬ್ತೀರಾ? ನಂಬಲೇಬೇಕು. ಹೇಳ್ತಾ ಇದ್ದೀವಿ, ಅದ್ಭುತವಾಗಿದೆ. ಬಂದು ಟೇಸ್ಟ್ ಮಾಡಿ ನೀವು ನನಗೆ ಹೇಳಿ, ಕಾಮೆಂಟ್ ಹಾಕಿ. ನಾನು ಹೇಳ್ತಾ ಇದ್ದೀನಿ, ಕಾಮೆಂಟ್ ಹಾಕಲೇಬೇಕು ನೀವು ಬಂದು. ಯಾಕಂದರೆ ನಿಮ್ಮ ಕಾಮೆಂಟ್ಸೇ ನಮಗೆ ಒಂದು ಆಶ್ವಾಸನೆ ಕೊಡೋದು, ನಾವು ಮಾಡ್ತಿರೋ ಒಂದು ರಿವ್ಯೂ ಕರೆಕ್ಟಾಗಿದೆ ಅಂತ. ಕಾಮೆಂಟ್ ಹಾಕ್ರಿ, ಬಂದು ಟೇಸ್ಟ್ ಮಾಡಿ. ಅದ್ಭುತವಾಗಿದೆ. ಇದು ಮುಂದೊಂದಿನ ರೆಸಿಪಿ ಸಿಗುತ್ತೆ. ಈಗ ಹೀರೆಕಾಯಿ ಬಜ್ಜಿ ಹೇಳಿದ್ದೀನಿ, ಅದನ್ನು ನೋಡ್ಬಿಡ್ತೀನಿ. ಇದಂತೂ ಮುಗಿಸ್ತೀನಿ ನಾನು. ಮೆಣಸಿನ್ಕಾಯಿ ಬಜ್ಜಿ ನೋಡಿವಿ, ಆಲೂ ಬಜ್ಜಿ ನೋಡಿವಿ, ಬಾಳೆಕಾಯಿ ಬಜ್ಜಿ ನೋಡಿ. ಬಟ್ ಇಲ್ಲಿ ಹೀರೆಕಾಯಿ ಬಜ್ಜಿ, ಹಂಗಾಗಿ ನಿಮ್ಗೆ ತೋರಿಸೋಣ ಅಂತ ತರಿಸಿದ್ದು. ಕಟ್ ಮಾಡಿಬಿಡ್ಲಾ? ಮಾಡೇ ಬಿಡ್ತೀನಿ. ಅಲ್ಲೇ ನೋಡಿ ಹೇಗಿದೆ ಹೀರೆಕಾಯಿ. ಹಾಂ, ಅದ್ಭುತ. ಹೀರೆಕಾಯಿ ಹೀರ್ಬಿಡೋದೆ ಈಗ ರುಚಿನ. ಹಾಂ, ಆಹಾ ಹಾ. ಚಟ್ನಿ ಇದೆ, ಚಟ್ನಿ ಬೇಡ. ಹಾಗೆ ನಮ್ಮ ಬಯಲ್ಸೀಮಿಗೆ ಹೋಗೋದೇ ಬೇಡ. ಬಳ್ಳಾರಿ, ಹೊಸಪೇಟೆ, ವಿಜಯನಗರ ಕ್ಷೇತ್ರ, ರಾಯಚೂರು ಬೇಡ ಬೇಡ. ಅಲ್ಲಿಗೂ ಹೋಗೋಣ. ಇಲ್ಲಿಯೂ ರುಚಿ ಸಿಕ್ಕರೆ ಬಿಡೋದೇ ಬೇಡ. ತೃಪ್ತಿ ಕೊಡುವಂಥ ತಿಂಡಿ ಅಂತ ಹೇಳಿದ್ರಲ್ಲ, ತೃಪ್ತಿ ತಿಂಡಿ. ಹೀರೆಕಾಯಿ ಬಜ್ಜಿನೂ ರೆಸಿಪಿ ಸಿಕ್ಕರೆ ನೋಡೋದೆ. ನಾವು ನೆಕ್ಸ್ಟು ಮನೆ ರಸೂಟಕ್ಕೆ ಇಲ್ಲಿ ಬಂದು ರೆಸಿಪಿ ಶೂಟ್ ಮಾಡಬೇಕಾ ಇಲ್ಲ ಹೇಗೆ ಅಂತ ಡಿಸೈಡ್ ಮಾಡೋಕ್ಕೆ ಬಂದಿದ್ದೆ. ನನಗೆ ತೃಪ್ತಿ ಆಗಿದೆ. ನಿಮ್ಮನ್ನು ತೃಪ್ತಿಪಡಿಸೋದು ಯಾವಾಗ? ನಾನು ಇಲ್ಲಿ ಬಂದು 2 ರೆಸಿಪಿ ಫಸ್ಟ್ ಮಾಡ್ಬಿಡೋಣ. ಹಾಂ, ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.